ನಮಸ್ಕಾರ ವೀಕ್ಷಕರೇ, ಗೌತಮ್ ಗಂಭೀರ್ ಈಗಿನ ನೂತನ ಭಾರತದ ಹೆಡ್ ಕೋಚ್. ಹೌದು ವೀಕ್ಷಕರೇ, ಈ ಗೌತಮ್ ಗಂಭೀರ್ ಅವರು ಈಗಿನ ಭಾರತದ ನೂತನ ಹೆಡ್ ಕೋಚ್ ಆಗಿ ಅನೌನ್ಸ್ ಆಗಿದ್ದಾರೆ ವೀಕ್ಷಕರೇ. ಮೊನ್ನೆಯಷ್ಟೇ ವರ್ಲ್ಡ್ ಕಪ್ ನಂತರ ರಾಹುಲ್ ದ್ರಾವಿಡ್ ಅವರು ನಿವೃತ್ತಿ ಘೋಷಿಸಿದ್ದಾರೆ ವೀಕ್ಷಕರೇ. ನಿವೃತ್ತಿ ಘೋಷಿಸಿದ ರಾಹುಲ್ ದ್ರಾವಿಡ್ ನಂತರ ಈಗಷ್ಟೇ ಗೌತಮ್ ಗಂಭೀರ್ ಅವರು ನೂತನ ಹೆಡ್ ಕೋಚ್ ಆಗಿ ಭಾರತಕ್ಕೆ ಬಂದಿದ್ದಾರೆ ವೀಕ್ಷಕರೇ. ಹೌದು ವೀಕ್ಷಕರೇ, ಈ ರಾಹುಲ್ ದ್ರಾವಿಡ್ ಅವರು ಕಳೆದ ವರ್ಷ KKR ಟೀಮ್ ಮೆಂಟರ್ ಆಗಿದ್ದು, ಇವರು KKR ಅನ್ನು ಕಪ್ ಗೆಲ್ಲಿಸಿದ್ದು ನಾವೆಲ್ಲರೂ ನೋಡೇ ಇದ್ದೇವೆ ವೀಕ್ಷಕರೇ. ಹಾಗೂ ಇವರು 2012ರಲ್ಲಿ 2014ರಲ್ಲಿ KKR ಪರವಾಗಿ 2 ಬಾರಿ ಹಾಗೂ ಕೋಚ್ ಆಗಿ 1 ಬಾರಿ ಕಪ್ಪನ್ನು ಎತ್ತಿದ್ದಾರೆ ವೀಕ್ಷಕರೇ. IPLನಲ್ಲಿ ಒಳ್ಳೆ ಪ್ರದರ್ಶನವನ್ನೇ ಕೊಟ್ಟು ಕೋಚ್ನಲ್ಲಿ ಕಪ್ ಗೆಲ್ಲಿಸಿದ ಗೌತಮ್ ಗಂಭೀರ್ ಅವರು ಈಗ ಇಂಡಿಯಾ ಟೀಮನ್ನು ಹೀಗೆ ಮುನ್ನಡೆಸುತ್ತಾರೆಂದು ನೋಡೋಣ ವೀಕ್ಷಕರೇ. ಈ ಅಗ್ರೆಷನ್ ಪ್ಲೇಯರ್ ಈಗ ಕೋಚ್ ಆಗಿದ್ದಾರೆ ವೀಕ್ಷಕರೇ. ಹೌದು ವೀಕ್ಷಕರೇ, ಕಳೆದ ವರ್ಷ ನಡೆದ ಲಕ್ನೋ ವರ್ಸಸ್ RCB ಮ್ಯಾಚಲ್ಲಿ ಗೌತಮ್ ಗಂಭೀರ್ ಅವರು ಸಿಟ್ಟಿಗೆದ್ದದ್ದನ್ನು ನಾವೆಲ್ಲ ನೋಡೇ ಇರ್ತೇವೆ ವೀಕ್ಷಕರೇ. ಹೌದು ವೀಕ್ಷಕರೇ, ಗೌತಮ್ ಗಂಭೀರ್ ಅವರು ಸ್ವಲ್ಪ ಅಗ್ರೆಷನ್ ಪ್ಲೇಯರ್ ಆಗಿದ್ದು, ಈ ಅಗ್ರೆಷನ್ ಪ್ಲೇಯರ್ ಇದೇ ಕೋಚಿಂಗನ್ನು ಭಾರತದಲ್ಲಿ ಮಾಡ್ತಾರಾ ನೋಡೋಣ ವೀಕ್ಷಕರೇ. ಹೌದು ವೀಕ್ಷಕರೇ, ಈಗ ಇಂಡಿಯಾ ವರ್ಸಸ್ ಜಿಂಬಾಬ್ವೆ ಮ್ಯಾಚ್ ನಡೀತಾ ಇದೆ ವೀಕ್ಷಕರೇ. ನೀವೆಲ್ಲರೂ ಆ ಮ್ಯಾಚನ್ನು ನೋಡಿ ಇರ್ಬೋದು ವೀಕ್ಷಕರೇ. ಆ ಮ್ಯಾಚನ್ನು ಸೀರೀಸ್ ನಮ್ಮ ಕಡೆ ಮಾಡಿಕೊಡ್ತಾರ ಗೌತಮ್ ಗಂಭೀರ್ ಅವರ ಕೋಚ್ನಲ್ಲಿ ಅಂತ ನೋಡೋಣ ವೀಕ್ಷಕರೇ. ಈ ವಿಡಿಯೋ ನೋಡ್ತಿರುವವರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ನಮಗೆ ಸಪೋರ್ಟ್ ಮಾಡಿ.